ಓಕೆ, ಥ್ಯಾಂಕ್ ಯು. ನಾನು ವಿಜಯಪುರ ಜಿಲ್ಲಾ ಪ್ರತಿನಿಧಿ ಸುನಿಲ್ ಗೋಡೆನವರ್. ವಿಜಯಪುರದಲ್ಲಿ ಒಂದು ಮಹಾನಗರ ಪಾಲಿಕೆ ಒಂದು 3 ಅಂತಸ್ತಿನ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ತಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು. ಏನು ವಿಜಯಪುರ ನಗರದ ಬಬಲೇಶ್ವರ ನಾಕದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅನ್ನುವಂತ ಒಂದು ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮಾಡಲಾಗಿದೆ. ಇದು ಸುಮಾರು 2022ರಲ್ಲಿ ಲೋಕೋಪಯೋಗಿ ಸಚಿವರಾಗಿದ್ದ ಗೋವಿಂದ ಕಾರಜೋಳ ಅವರು ವಿಶೇಷ ಆಸಕ್ತಿಯಿಂದ ಎಸ್ಸಿಪಿ ಟಿಎಸ್ಪಿ ಅನುದಾನದಲ್ಲಿ ಒಂದು ಕಟ್ಟಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಲ್ಲಿ ಸುಮಾರು 45 ಮಳಿಗೆಗಳಿವೆ. ಆದ್ರೆ 4 ವರ್ಷಗಳಾದ್ರೂ ಕೂಡ ಇದು ಇನ್ನೂ ಕೂಡ ವ್ಯಾಪಾರ ಕೇಂದ್ರಕ್ಕೆ ಮುಕ್ತ ಆಗಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಸುಮಾರು 45 ಮಳಿಗೆಗಳಿವೆ. ಇಲ್ಲೇನು ಗೂಡಂಗಡಿ, ಬೀದಿ ಬದಿ ವ್ಯಾಪಾರಸ್ಥರಿಗೆ, ಏನು ದಲಿತ ವ್ಯಾಪಾರಸ್ಥರಿಗೆ ಕೊಡಬೇಕಾದಂತ ಅಂಗಡಿಗಳು ಇನ್ನೂ ಕೂಡ ಅವರಿಗೆ ಮಳಿಗೆಗಳು ನೀಡಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಮಹಾನಗರ ಪಾಲಿಕೆ 2-3 ಬಾರಿ ಅದನ್ನ ಟೆಂಡರ್ ಕರೆದ್ರು ಕೂಡ ಸುಮಾರು 15ರಿಂದ 18 ಸಾವಿರವರೆಗೂ ಒಂದೊಂದು ಮಳಿಗೆ ಬಾಡಿಗೆ ಇರೋದ್ರಿಂದ ಇದು ಅಷ್ಟೊಂದು ವ್ಯಾಪಾರಕ್ಕೆ ಲಾಭ ಆಗಲ್ಲ ಅಂತ ಹೇಳಿ ಯಾರು ಕೂಡ ಇಲ್ಲಿ ಏನು ಇದರಲ್ಲಿ ಭಾಗವಹಿಸಿಲ್ಲ ಅಂತ ಹೇಳ್ಬೋದು. ತಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು, ಕಳೆದ 4 ವರ್ಷದಿಂದಲೂ ಕೂಡ ಇದು ಮಳಿಗೆ ಹೀಗೆ ಬಿದ್ದಿರೋದ್ರಿಂದ ಎಲ್ಲ ಕಿಟಕಿ, ಗಾಜು ಎಲ್ಲವೂ ಒಡೆದು ಹೋಗಿರ್ತಕ್ಕಂಥದ್ದು. ಇಲ್ಲಿ ಎಲೆಕ್ಟ್ರಿಕ್ ಬೋರ್ಡ್ ಕೂಡ ಇದೆ. ಇಲ್ಲಿ ಕೆಳಗಡೆ ನೋಡಬಹುದು, ಎಲೆಕ್ಟ್ರಿಕ್ ಬೋರ್ಡ್ ಕೂಡ ಹಾಳಾಗಿರ್ತಕ್ಕಂಥದ್ದು. ಇದು ಒಟ್ಟಿನಲ್ಲಿ ಈ ಒಂದು ಸುಮಾರು ಏನು 45 ಮಳಿಗೆಗಳಿರುವ ಈ ಒಂದು ಕಾಂಪ್ಲೆಕ್ಸ್ ಒಂದು ಪಡ್ಡೆ ಹುಡುಗರ ಒಂದು ಅಡ್ಡೆ ಆಗಿದೆ ಅಂತ ಹೇಳ್ಬೋದು. ಸಾಕಷ್ಟು ಇಲ್ಲಿ ಏನು ಸಂಜೆ ಆದ್ರೆ ಸಾಕು ವಿವಿಧ ಏನು ಪಡ್ಡೆ ಹುಡುಗರು ಬಂದು ಸಾಕಷ್ಟು ಗಲೀಜು ಮಾಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ತಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು. ಬೀಡಿ ಸಿಗರೇಟ್ ಸೇದಿರುವುದು, ಮದ್ಯದ ಬಾಟ್ಲು, ಹೀಗೆ ಏನು ಕೆಟ್ಟ ಒಂದು ಗಲೀಜು ವಾತಾವರಣ ಆಗಿದೆ. ಏನು ಅನುಕೂಲಕ್ಕೆ ತಕ್ಕಂತೆ ಮಹಾನಗರ ಪಾಲಿಕೆಯವರು ಒಂದು ಫಲಾನುಭವಿಗಳಿಗೆ ಕಡಿಮೆ ಬಾಡಿಗೆಯಲ್ಲಿ ನೀಡಿದ್ರೆ 45 ಅಂಗಡಿ ಕೂಡ ಸುಸ್ಥಿತವಾಗಿರ್ತಿದ್ದು. ಆದ್ರೆ ಏನು ಅಂಗಡಿ ಬಾಡಿಗೆ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಯಾರು ಕೂಡ ಒಂದು ಮುಂದೆ ಬಂದಿಲ್ಲ. ಹಾಗಾಗಿ ಸುಮಾರು 4 ವರ್ಷಗಳಿಂದಲೂ ಕೂಡ 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಒಂದು ಕಾಂಪ್ಲೆಕ್ಸ್ ಹಾಳಾಗಿದೆ ಅಂತ ಹೇಳಬಹುದು. ಈಗಲಾದ್ರೂ ಮಹಾನಗರ ಪಾಲಿಕೆ ಅಧಿಕಾರಿಗಳು, ಏನು ಸಂಬಂಧಪಟ್ಟ ಮಹಾನಗರ ಪಾಲಿಕೆ ಸದಸ್ಯರು, ಶಾಸಕರು, ಸಚಿವರು ಒಂದು ಫಲಾನುಭವಿಗಳಿಗೆ ಒಂದು ಅಂಗಡಿ ಒದಗಿಸಿಕೊಡಬೇಕಾಗಿ ಒಂದು ರಿಪಬ್ಲಿಕರಣದ ಕಳಕಳಿಯೂ ಕೂಡ ಆಗಿದೆ. ಅಷ್ಟೇ ಅಲ್ಲದೆ ಏನು ಬೀದಿ ಬದಿ ವ್ಯಾಪಾರ ಮಾಡಿರ್ತಕ್ಕಂಥ ಒಂದು ವ್ಯಾಪಾರಿಗಳ ಮನವಿ ಕೂಡ ಆಗಿದೆ. ಇದಿಷ್ಟು ಇಲ್ಲಿನ ಸುದ್ದಿ. ಇನ್ನುಳಿದ ಸುದ್ದಿಯನ್ನ ನನ್ನ ಕೊಲೀಗ್ಸ್ ನೀಡ್ತಾರೆ. ಓವರ್ ಟು ಯು.